2026 ಸ್ವಾಗತಿಸೋಕೆ ತುದಿಗಾಲಲ್ಲಿ ನಿಂತ ಹುಬ್ಬಳ್ಳಿ ಮಂದಿ. ಹುಬ್ಬಳ್ಳಿಯಲ್ಲಿ ಈ ಬಾರಿ ಕೇಕ್ಗಳಿಗೆ ಭಾರಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಕೇಕ್ಗಳಿಗೆ ಹೆಚ್ಚಿದ ಬೇಡಿಕೆ. ಬೆಳಗ್ಗೆಯಿಂದಲೇ ಬೇಕರಿಗಳಿಗೆ ಆಗಮಿಸಿ ಕೇಕ್ ಖರೀದಿ. ಹೊಸ ವರ್ಷಕ್ಕೆ ಸಿದ್ಧವಾದ ತರಹೇವಾರಿ ಕೇಕ್ಗಳು. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಕೆಲವರು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾರೆ. ಇನ್ನು ಕೆಲವರು ನಮಗಿದೇನು ಹೊಸ ವರ್ಷ ಅಲ್ಲ ರೀ, ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ರೀ ಅಂತ ಹೇಳ್ತಾರೆ. ಸೊ ಅವರವರ ಆಚರಣೆ. ಕೆಲವರು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋರು ಇರ್ತಾರೆ. ಹಾಗಾಗಿ ಈ ಬಾರಿ ಏನೋ ಭಾರಿ ಕೇಕ್ ಕಟ್ಟಿಂಗಿಗೆ ಅಂತೆಲ್ಲ ಮುಂದಾಗ್ತಾ ಇದ್ದಾರೆ ಅಂತೆ. ಹಾಗಾಗಿ ಕೇಕಿಗೆಲ್ಲ ಭಾರಿ ಡಿಮ್ಯಾಂಡ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ತರಹೇವಾರಿ ಕೇಕ್ಗಳು ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟಿವೆ. ಮೇಡಮ್, ಕೇಕ್ ಎಲ್ಲ ಆರ್ಡರ್ ಕೊಟ್ಟಿದ್ರಿ, ಹೇಗಿದೆ ಹೊಸ ವರ್ಷ? ಹೊಸ ವರ್ಷ ವೆಲ್ಕಮ್ ಮಾಡ್ತಾ ಇದೀವಿ. ಭಾಳ ಚಲೋ ಆಗಿರ್ತೈತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸರ್ ಕಡೆ ಯಾವಾಗಲೂ ಇಲ್ಲೇ ತೊಗೊತೀನಿ. ಕ್ರಿಸ್ಮಸ್, ನ್ಯೂ ಇಯರ್ ಇಲ್ಲ ಏನೇ ಒಕೇಶನ್ ಇರಲಿ, ನಮ್ಮ ಡಾಕ್ಟರ್ಸ್ ಕಡೆ ಏನೇ ಇದ್ರೆ ನಾನು ಇಲ್ಲೇ ಬಂದು ತೊಗೊತೀನಿ ತ್ರಿವೇಣಿದಲ್ಲಿ. ಯಾಕಂದರೆ ಇವ್ರದಂತೂ ಬೆಸ್ಟ್ ಇದೆ ಕೇಕ್. ಆರ್ಡರ್ ಕೊಟ್ಟಿದ್ರಿ ಮೇಡಮ್? ಸರ್ಗೆ ನಿನ್ನೆ ನೈಟ್ ಏನೋ ನಾನು ಕಾಲ್ ಮಾಡಿದೆ, ಆದ್ರೆ ಇಮಿಡಿಯೇಟ್ಲಿ ರೆಡಿ ಮಾಡಿದ್ದಾರೆ ಕೇಕ್. ಯಾವ ಫ್ಲೇವರ್ ಇದೆ? ಫ್ರೂಟ್ ಕೇಕ್ ಆರ್ಡರ್ ಮಾಡಿದೆ. ಹೇಗಿರುತ್ತೆ ಸೆಲೆಬ್ರೇಷನ್, ನ್ಯೂ ಇಯರ್ ಸೆಲೆಬ್ರೇಷನ್? ಫುಲ್ ಗ್ರ್ಯಾಂಡ್ ಆಗಿರುತ್ತೆ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್? ಹಾಂ, ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕಂತಿದ್ವಿ, ಪಾರ್ಟಿ ವಿತ್ ಡಾಕ್ಟರ್ಸ್. ಮೇಡಮ್, ಕೇಕ್ ಎಲ್ಲ ಆರ್ಡರ್ ಕೊಟ್ಟಿದ್ರಿ?